ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ನನ್ನ ಭಕ್ತಿಯ ಪ್ರಣಾಮಗಳು. ಅಪೇಕ್ಷಿಕ ವ್ಯಾಪಕ ಮತ್ತು ವ್ಯಾಪಕ ಎರಡನ್ನೂ ಕೂಡ ನಿನ್ನೆಯ ದಿನ ಅದರ ಅರಹುಗಳನ್ನು ವಿಸ್ತಾರವಾಗಿ ನೋಡಿದ್ವಿ. ಅದರ ವ್ಯಾಪ್ತಿಯನ್ನು ಕೂಡ ನಾವು ನೋಡಿದ್ದೇವೆ. ಸಾಮಾನ್ಯವಾಗಿ ಮಾಯೆ ಈಶನಷ್ಟೇ ವ್ಯಾಪಕವಾಗಿ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಅದು ಅಪೇಕ್ಷಿತ ವ್ಯಾಪಕ ಇದೆ. ಯಾವಾಗ ನಾವು ಜಗತ್ತಿನಲ್ಲಿ ನಿಂತು ಇದರ ಪ್ರಭಾವಕ್ಕೆ ಒಳಗಾಗಿ ನಾವು ಸಂಕುಚಿತಗೊಂಡು ಮಾಯೆಯನ್ನು ನೋಡಿದಾಗ ಮಾಯೆ ನಮಗಿಂತ ದೊಡ್ಡ ವ್ಯಾಪಕವಾಗಿ ಕಾಣುತ್ತದೆ. ಆದರೆ ಈಶನ ದೃಷ್ಟಿಯಿಂದ ಮಾಯೆಯನ್ನು ನೋಡಿದಾಗ ಅದು ಅಪೇಕ್ಷಿಕ ವ್ಯಾಪಕ ಆಗಿದೆ. ಈಶ ಚೇತನ ಅದು ವ್ಯಾಪಕ. ಏನು ಅಪೇಕ್ಷಿಕ ವ್ಯಾಪಕ ಮತ್ತು ವ್ಯಾಪಕ? ಸಾಮಾನ್ಯವಾಗಿ ನಾವೆಲ್ಲ ಹೀಗೆ ತಿಳಿಬೇಕು. ಯಾವ ವ್ಯಾಪಕದಲ್ಲಿ ನಮ್ಮ ಅಪೇಕ್ಷೆಗೆ ತಕ್ಕಂಗ ನಾನೊಂದು ವ್ಯಾಪಕವನ್ನು ಮಾಡಿದ್ದೀನಿ, ಅದು ಅಪೇಕ್ಷಿಕ ವ್ಯಾಪಕ. ನನ್ನ ಮನ್ಯಾಗ ಸಾಮಾನುಗಳು ನನ್ನ ಅಪೇಕ್ಷೆಗೆ ತಕ್ಕಂಗ, ನನ್ನ ಬಳಕೆಗೆ ತಕ್ಕಂಗ ನಾನು ಸಣ್ಣ ಸಣ್ಣ ವಸ್ತುಗಳನ್ನ ಜೋಡಿಸಿದೆ. ಅದು ನನ್ನ ಅಪೇಕ್ಷೆ. ಮನೆ ಅದು ನನ್ನ ಅಪೇಕ್ಷೆ. ಸಣ್ಣ ಸಣ್ಣ ವಸ್ತುಗಳು ಮನೆಯಲ್ಲಿ ಇದ್ದಾಗ ವಸ್ತುಗಳ ದೃಷ್ಟಿಯಿಂದ ಮನೆ ವ್ಯಾಪಕ. ಅಂದ್ರ ಸಣ್ಣ ಸಣ್ಣ ವಸ್ತುಗಳ ವ್ಯಾಪ್ತಿ, ಅದರೊಳಗಿರುವ ಬಯಲು, ಅದರೊಳಗೆ ರೂಪ, ಅದರದ್ದು ಎಲ್ಲವೂ ಕೂಡ ಮನೆಯ ಆಕಾಶದಲ್ಲಿ ಅವು ನಮಗೆ ತೋರ್ಯವಲ್ಲ ಹೊರತಾಗಿ ಅವು ಮನೆಯನ್ನೇ ಮುಚ್ಚಾಕಿಲ್ಲ. ಆ ಕಾರಣಕ್ಕಾಗಿ ಅದು ವಸ್ತುಗಳು ಮನೆಯ ದೃಷ್ಟಿಯಿಂದ ಅಪೇಕ್ಷಿಕ ವ್ಯಾಪಕ. ಅಪೇಕ್ಷಿಕ ವ್ಯಾಪಕ ಅಂದ್ರ ಈ ಮನೆಯಲ್ಲಿ ಹಿಂಗ ಸಣ್ಣ ಗಡಿಗೆ ಐತಿ, ಗಡಿಗೆಗ ಒಂದು ಬಯಲೈತಿ, ಅದು ಸಣ್ಣ ಬಯಲು. ಅಂಥ ಬಯಲನ್ನ ನಾನು ಗಡಿಗೆಯಿಂದ ಮುಚ್ಚಿ ಒಂದು ಸಣ್ಣ ಬಯಲ ಮಾಡೀನಿ. ಅಂಥ ಬಯಲಿಗೆ ಅಪೇಕ್ಷಿಕ ವ್ಯಾಪಕ ಅಂತ ಕರೀತಾರ. ಗಡಿಗೆಯನ್ನ ಮಿಕ್ಕಿ ಗಡಿಗೆಯ ಹೊರಗೆ ಇದ್ದದ್ದು ಅದು ಮನೆಯ ಬಯಲು. ಯಾವಾಗ ಮನೆಯ ಬಯಲು ಗಡಿಗೆ ಬಯಲಿನಿಗಿನ್ನ ದೊಡ್ಡದಾತು ಮತ್ತು ಮನೆಯ ಬಯಲಲ್ಲಿ ಆ ಗಡಿಗೆಯ ಬಯಲು ಐತಲ್ಲ, ಆ ದೃಷ್ಟಿಯಿಂದ ಇದು ಮನೆಯ ಬಯಲು ವ್ಯಾಪಕ.
ಇಂಥ ಮನೆಯರ ಕಡೆಗೆ ಇನ್ನು ಇದ ಮನೆಯ ಬೈಲ ಕೊನೆ, ಮನೆಯ ಹೊರಗ ಬಯಲಿಲ್ಲ ಅಂತ ಅನ್ನುವ ಹಾಗಿಲ್ಲ, ಮನೆಯ ಹೊರಗೂ ಬಯಲೈತಲ್ಲ. ಮನೆಯ ಹೊರಗಿನ ಬಯಲಿನಲ್ಲಿ ಊರು ನಿರ್ಮಾಣ ಆಗದೆ. ಊರಿನ ಬಯಲಿನ ದೃಷ್ಟಿಯಿಂದ ಮನೆ ಆಪೇಕ್ಷಿಕ ವ್ಯಾಪಕ, ಊರು ವ್ಯಾಪಕ. ಅಂಥ ಊರು, ಅಂಥ ಸಣ್ಣ ಗ್ರಾಮ ಇಡೀ ತಾಲೂಕಿನ ವ್ಯಾಪ್ತಿಯ ಬಯಲೊಳಗ ಐತಿ. ಅದಕ್ಕ ತಾಲೂಕಿನ ದೃಷ್ಟಿಯಿಂದ ಆ ಊರು ಅಪೇಕ್ಷಿಕ ವ್ಯಾಪಕ, ಊರಿನ ದೃಷ್ಟಿಯಿಂದ ಆ ತಾಲೂಕು ವ್ಯಾಪಕ. ವ್ಯಾಪಕದ ಆಶ್ರಯದಲ್ಲಿ ಅಪೇಕ್ಷಿಕ ವ್ಯಾಪಕ ಇರ್ತದಲ್ಲ ಹೊರತಾಗಿ ಅಪೇಕ್ಷಿಕ ವ್ಯಾಪಕದಲ್ಲಿ ವ್ಯಾಪಕ ಇರೋದಿಲ್ಲ. ಹಾಂಗ ಜಿಲ್ಲಾ, ಹಾಂಗ ರಾಜ್ಯಗಳು, ಹಾಂಗ ಈ ದೇಶ, ಹಾಂಗ ಇಡೀ ಭೂಮಂಡಲ. ಈ ಭೂಮಂಡಲದ ವ್ಯಾಪ್ತಿಯ ಬಯಲು ಅಲ್ಲಿ ಇಡೀ ಸಮಷ್ಟಿ ದೇಶಗಳು ಇದ್ರಾಗ ಕುಂತಾವಲ್ಲ ಹೊರತಾಗಿ ಅವು ಭೂಮಂಡಲದ ಹೊರಗಿಲ್ಲ. ಅದಕ್ಕ ಎಲ್ಲಾ ದೇಶಗಳು ಅಪೇಕ್ಷಿಕ ವ್ಯಾಪಕ, ಭೂಮಂಡಲದ ಬಯಲ ವ್ಯಾಪಕ. ಇಂಥ ಭೂಮಂಡಲದ ಬಯಲಿನೊಳಗ ಈ ಭೂಮಿಗೆ ಸಂಬಂಧಪಟ್ಟ ಬಯಲಿನ ವ್ಯಾಪ್ತಿಯೊಳಗ ಎಲ್ಲಾ ದೇಶಗಳು, ಇಡೀ ಭೂಮಂಡಲ ಐತಿ. ಅದಕ್ಕ ಭೂಮಿಗೇನು ಬಯಲೈತಿ ಆ ಬಯಲು ವ್ಯಾಪಕ ಆತು, ಇದು ಅಪೇಕ್ಷಿಕ ವ್ಯಾಪಕ ಆತು. ಮತ್ತೆ ಇಡೀ ಅಸ್ತಿತ್ವದಲ್ಲಿ ಇದ ಒಂದ ಗ್ರಹ ಐತೇನು? ಎಷ್ಟು ಗ್ರಹಗಳು? ಸೂರ್ಯ ಪ್ರಕಾಶಿಸ್ತಾನ, ಚಂದ್ರ ತಂಪನ್ನ ಕೊಡ್ತಾನ, ನಕ್ಷತ್ರಗಳು ಮಿನುಗುತ್ತವ. ನನಗ ಕಾಣದ ಎಷ್ಟೋ ಕೋಟಿ ಕೋಟಿ ಗ್ರಹಗಳದವ, ಅವಕ್ಕ ಅನಂತ ಅಂತ ಕರಿತಾರ. ಅನಂತ ಅಂದ್ರ ಯಾವುದನ್ನ ಹಿಂಗ ಎಣಿಕೆಗೆ ಗಣಿಸಲಿಕ್ಕಾಗೋದಿಲ್ಲ, ಯಾವುದು ಗಣನೆಗೆ ಮೀರಿದ್ದೈತಲ್ಲ ಅದು ಅನಂತ. ಅಷ್ಟು ಅನಂತ ಗ್ರಹಗಳು ಈ ಬಯಲಿನಲ್ಲಿ ಇದ್ದಾಗ್ಯೂ ಕೂಡ ಈ ಅನಂತ ಗ್ರಹಗಳು ಬಯಲಿನಲ್ಲಿಯೇ ಅಪೇಕ್ಷಿಕ ವ್ಯಾಪಕ ಆಗಿ ಉಳಿದವ, ಬಯಲು ವ್ಯಾಪಕ ಆಗೈತಿ. ಹಿಂಗ ಗ್ರಹಗಳ ಮಧ್ಯ ಬಯಲಿಲ್ಲ, ಬಯಲಿನ ಮಧ್ಯ ಗ್ರಹಗಳದ್ಯಾವ. ಎಷ್ಟು ವಿಸ್ತಾರ! ಇಡೀ ಬಯಲಿನ ಮಧ್ಯೆ ಕೋಟಿ ಕೋಟಿ ಗ್ರಹಗಳದ್ಯಾವ. ಕೊನೆಗೆ ಎಂದರ ಕೊನೆಗೆ ಯಾರು ಕೂಡ ಇದಕ್ಕ ಗ್ವಾಡಿ ಕಟ್ಟಿ ಇದ್ರೊಳಗ ಗ್ರಹಗಳಂತ ಹೇಳಿದವರಿಲ್ಲ. ಈ ಬಯಲಲ್ಲಿ ಯಾರು ಗ್ವಾಡಿ ಕಟ್ಟಿ ಅಥವಾ ಒಂದು ಸೀಮಾ ರೇಖಾ ಮಾಡಿ ಬಯಲು ಇಲ್ಲಿಗೆ ನಿಂತಿತು, ಇಲ್ಲಿಂದ ಈ ಕಡೆ ಬಯಲಿಲ್ಲಂತಲ್ಲ, ಆ ಕಡೆ ಬಯಲು ಇರ್ಲಾರ್ದಂಗ ಮಾಡಕ್ಕೂ ಬರಗಲ್ಲ. ಯಾವುದು ನಾಮರೂಪಾತ್ಮಕವಾಗಿ ಜಡರೂಪವಾಗಿ ತೋರುತ್ತದೆಯೋ ಅದು ಈ ಬಯಲಿನೊಳಗ ಐತಿ. ಅಂಥ ನಾಮರೂಪಾತ್ಮಕ ನಿರ್ಮಾಣದಲ್ಲಿ ಮಾಯೆ ದೊಡ್ಡ ಪ್ರಮುಖ ಪಾತ್ರ ವಹಿಸೈತಿ. ಅಂಥ ಮಾಯ ಚೈತನ್ಯದಲ್ಲಿ ಅಪೇಕ್ಷಿಕ ವ್ಯಾಪಕ. ಈಶ ಚೈತನ್ಯ ವ್ಯಾಪಕ. ಸಮುದ್ರದ ಮ್ಯಾಲೆ ತೆರೆಗಳು ತೋರ್ಯವ, ತೆರೆಗಳು ಅಪೇಕ್ಷಿಕ ವ್ಯಾಪಕ, ಸಮುದ್ರ ವ್ಯಾಪಕ. ಅಲೆಗಳ ಆಳದಲ್ಲಿ ಸಮುದ್ರ ಐತಂತ ಕರಿತಿರೋ ಅಥವಾ ಸಮುದ್ರದ ಮ್ಯಾಲೆ ತೆರೆಗಳಂತ ಕರಿತೀವೋ ನಾವು? ಯಾವುದಕ್ಕ ಅಲೆಗಳಿಗೆ ಆಧಾರ ಯಾವುದು?
ಯಾವುದು ಅಲೆಗಳಿಗೆ ಆಧಾರವಾಗಿದೆಯೋ ಅದು ಅಂಥ ಸಮುದ್ರ ವ್ಯಾಪಕ. ಯಾವುದು ಅದರ ಮ್ಯಾಲೆ ತೋರ್ತಾ ಇದೆಯೋ ಅದು ಅಪೇಕ್ಷಿಕ ವ್ಯಾಪಕ. ಹಂಗ ಮನುಷ್ಯನೇ ನಿನ್ನ ಕಲ್ಪನಾ ಐತಲ್ಲ, ನಿನ್ನೊಳಗ ಕಲ್ಪಿಸುವ ಶಕ್ತಿ ಐತಲ್ಲ, ಅದು ನಿನ್ನ ಆಧಾರದಲ್ಲಿ ತೋರ್ಯಾದ. ನಿನ್ನ ಆಧಾರದಲ್ಲಿ ತೆರೆಗಳ ರೂಪದಲ್ಲಿ ತೋರ್ಯಾದ. ಯಾವುದು ನೀನದಿಯಲ್ಲ ಅದು ಈಶ ಚೇತನ, ಅದು ಶುದ್ಧ ಚೇತನ. ಹಿಂಗ ಕಲ್ಪನಾ ತೋರಿದ್ದು ಅದು ಮಾಯಾಚೇತನ. ಇಂಥ ಮಾಯ ಅದು ನಿನ್ನಲ್ಲಿಯೇ ಅಡಗಿತ್ತು. ನಿನ್ನ ಕಲ್ಪನಾ ನಿನ್ನಲ್ಲಿ ಅಡಗತದಲ್ಲ ಹೊರತಾಗಿ ನಿನ್ನ ಕಲ್ಪನಾ ಇನ್ನೊಬ್ಬರ ಹತ್ರ ಹೆಂಗ ಅಡಗತೈತಿ? ಹಂಗ ಶಿಷ್ಯನೇ ಹಿಂಗ ತಿಳಿ, ಇದು ಮಾಯಾ ಅಪೇಕ್ಷಿಕ ವ್ಯಾಪಕ, ಈಶ ಚೇತನ ವ್ಯಾಪಕ. ಹಿಂಗ ಈಶ ಚೇತನ ಎಷ್ಟು ವಿಶಾಲವಾದದ್ದು. ನಾನು ಯಾವಾಗ ಇದನ್ನ ಅಪೇಕ್ಷಿಕ ಅಂತ ಕರಿತೀನಿ ಅಥವಾ ಇಷ್ಟರೇ ಯಾಕೆ ಅದನ್ನ ಸೂಕ್ಷ್ಮವಾಗಿ ಬಿಡಿಸಿ ಬಿಡಿಸಿ ಹೇಳ್ಬೇಕಾಗಿತ್ತು ಅಂದ್ರ, ಅದು ಒಂದೊಂದು ಸಲ ಮಾಯಾ ಈಶನಷ್ಟೇ ಪ್ರಬಲ ಕಂಡಂಗ ಕಾಣತೈತಿ. ಆದ್ರೆ ಅದು ಪ್ರಜ್ಞೆಯ ಆಧಾರದಲ್ಲಿ ಐತಿ. ನಿನ್ನ ಮರವೆಯಿಂದ ಅದು ಉಂಟಾಗೈತಲ್ಲ ಹೊರತಾಗಿ ನೀ ಅರತ್ರ ಆ ಮರವು ನಿನ್ನಲ್ಲಿಯೇ ಅಡಗತೈತಿ. ಅದಕ್ಕ ನೀನು ವ್ಯಾಪಕ. ಈ ಮಾಯೆಯಿಂದ ಹುಟ್ಟಿರುವ ಈ ತಮ ಪ್ರಧಾನವಾದ ಪ್ರಕೃತಿ, ಈ ಮಾಯೆಯ ಆಟಕ್ಕೊಳಗಾಗಿರುವ ಜೀವ, ಈ ಭಾವನೆಗಳೆಲ್ಲವೂ ಕೂಡ ಅವು ಅಪೇಕ್ಷಿಕ ವ್ಯಾಪಕ, ನೀನು ವ್ಯಾಪಕ. ಜಗದಗಲ ಮುಗಿಲಗಲ ಪಾತಾಳದಿಂದ ತತ್ತ ಎಷ್ಟು ಜಗತ್ತು ಒಂದು ಸೀಮಾರೇಖೆ ಐತೆ. ಬಸವಣ್ಣವ್ರ ಪದ ಪ್ರಯೋಗ ಎಷ್ಟು ಚಂದ ಐತಿ. ಅವರು ಜಗದ ಅಗಲ ಅಂದ್ರೆ ಜಗತ್ತಿಗಿನ ಅಗಲ ಅಂದ್ರಲ್ಲ ಹೊರತಾಗಿ ಜಗತ್ತನ್ನ ಸೀಮಿತಗೊಳಿಸಿದ್ರು. ಹಿಂಗ ಸೀಮಿತಗೊಳಿಸುವಲ್ಲಿ ಅದು ಅಪೇಕ್ಷಿಕ ವ್ಯಾಪಕ, ಅಗಲ ಇದ್ದದ್ದು ವ್ಯಾಪಕ. ಮುಗಿಲಾಗಲ ಮುಗಿಲಿನಗಿನ್ನ ಹತ್ತತ್ತ ಐತಿ, ಅದು ಅಗಲ. ಅದಕ್ಕಿಷ್ಟ ಅಂತ ಅವರು ಸೀಮಾ ರೇಖೆ ಕೊಟ್ಟು ಅದಕ್ಕೊಂದು ಗೆರಿ ಎಳೆದಿಲ್ಲ, ಅದು ಆಗಲ್ಲ. ಏನು ಕನ್ನಡದ ಶಬ್ದ ಪ್ರಯೋಗ ಹಂಗೈತೆ ಅದು. ಎಷ್ಟು ಅನುಭಾವಪೂರ್ಣ ಪ್ರಯೋಗ ಅದು. ಪಾತಾಳದಿಂದ ಹತ್ತತ್ತ ಮುಗಿತು. ಪಾತಾಳ ಅಪೇಕ್ಷಿಕ ವ್ಯಾಪಕ, ಅತ್ತತ್ತ ವ್ಯಾಪಕ. ಏನ್ ಅದ್ಭುತ ಪದ ಪ್ರಯೋಗ. ಅವರು ಕೂಡ ಯಾವುದು ಈಶ ಚೈತನ್ಯ ಐತಿ ಆ ಚೇತನ ವ್ಯಾಪಕ ಐತಿ. ಆ ಚೇತನದ ಒಳಗ ಈ ಜಗತ್ತು ತೋರೈತಿ. ಎಷ್ಟು ಚಂದ, ಎಷ್ಟೇ ಅದ್ಭುತ ಪ್ರಯೋಗ ಅದು. ಸುಮ್ಮನೆ ನೋಡ್ರಿ, ಸುಮ್ಮನೆ ಭಾವಿಸ್ರಿ. ಶಬ್ದ ನಿಶಬ್ದದೊಳಗೈತೋ, ನಿಶಬ್ದ ಶಬ್ದದೊಳಗೈತೋ? ಹಿಂಗ ಯಾವುದು ನನಗೆ ಶಬ್ದವಾಗಿ ತೋರ್ತೈತಲ್ಲ ಅದಕ್ಕ ಆಧಾರವಾದದ್ದು ನಿಶಬ್ದ.
ಅಂಥ ನಿಶಬ್ದದ ಆಧಾರದಲ್ಲಿ ನನಗ ಶಬ್ದ ಕಂಡು ಬರ್ತೈತಿ, ನನ್ನ ಕಿವಿಗೆ ಅದು ಗೋಚರ ಆತೈತಿ. ಇರದೇ ಇದ್ರ ನನಗ ಶಬ್ದ ಹೆಂಗ ತಿಳಿತೈತಿ? ನಾನು ಶಬ್ದವನ್ನ ಗುರುತಿಸಿರೋದು ಶಬ್ದದಿಂದ ಅಲ್ಲ, ಶಬ್ದವನ್ನ ಗುರುತಿಸಿರೋದು ಅದರ ಹಿಂದಿರುವ ನಿಶಬ್ದದ ಆಧಾರದಲ್ಲಿ ನಾ ಶಬ್ದವನ್ನ ಗುರುತಿಸಿನ ಅಲ್ಲದೆ ಶಬ್ದವನ್ನ ಶಬ್ದ ರೂಪದಿಂದ ನಾ ಗುರುತಿಸಕ್ಕಾಗಲ್ಲ. ಯಾರಿಗೆ ನಿಶಬ್ದದ ಅನುಭವವೇ ಇಲ್ವೋ ಅವರು ಶಬ್ದವನ್ನ ಗುರುತಿಸುವ ಪರ್ಯಂತೂ ಎಷ್ಟು ಚಂದ ವಿಜ್ಞಾನ ಇದು. ನಮ್ಮ ಮಾತಿನ ಮಧ್ಯದಲ್ಲಿ ನಿಶಬ್ದ ಇದೆ. ಒಂದು ಶಬ್ದದ ತರಂಗಾಂತರಗಳು ತರಂಗರಹಿತವಾದ ಪ್ರದೇಶವನ್ನ ನಿರ್ಮಾಣ ಮಾಡ್ತವ. ಪ್ರತಿಯೊಂದು ಶಬ್ದದಿಂದ ಶಬ್ದಕ್ಕ ಒಂದು ಶಬ್ದರಹಿತ ತರಂಗ ಸ್ಥಿತಿ ಐತಿ, ಅಲ್ಲೇ ಶಬ್ದದ ತರಂಗ ಇಲ್ಲ. ಯಾವಾಗ ಆ ಶಬ್ದವನ್ನ ನನಗ ಪ್ರತ್ಯೇಕವಾಗಿ ತೋರಿಸಬೇಕಾಗಿತ್ತು ಅಂದ್ರ ಅಲ್ಲೇ ಶಬ್ದ ತರಂಗರಹಿತವಾದ ಒಂದು ಸ್ಥಿತಿ ಇರ್ಬೇಕಲ್ಲ. ಇರದೇ ಇದ್ರ ಶಬ್ದ ಹಂಗ ತಿಳಿತೈತೆ ನನಗೆ. ಯಾವುದು ನಿಶಬ್ದ ಐತಿ ಅದು ಅನಂತ ಐತಿ, ಯಾವುದು ಶಬ್ದ ಐತಿ ಅದು ಶಾಂತ ಐತಿ. ಯಾವುದು ಶಬ್ದ ಆಯ್ತು ಅದು ಅಪೇಕ್ಷಿತ ವ್ಯಾಪಕ ಆಯ್ತು, ಯಾವುದು ನಿಶಬ್ದ ಐತಿ ಅದು ವ್ಯಾಪಕ ಆಯ್ತು. ಶಬ್ದದ ಉತ್ಪತ್ತಿಗಿನ್ನ ಮೊದಲು ನಿಶಬ್ದ ಐತಿ, ಶಬ್ದದ ಮುಕ್ತಾಯ ಅಂತ್ಯಕಾಲದಲ್ಲಿ ನಂತರವೂ ಕೂಡ ನಿಶಬ್ದ ಐತಿ. ಎರಡು ನಿಶಬ್ದಗಳ ಮಧ್ಯದಲ್ಲಿ ಶಬ್ದ ನನಗ ಕಂಡೈತಲ್ಲ ಹೊರತಾಗಿ ನಿಜವಾಗಲೂ ನನಗ ಶಬ್ದವನ್ನ ಗುರುತಿಸಲಿಕ್ಕೆ ಕಾರಣ ಆದದ್ದು ಅನಂತವಾದ ನಿಶಬ್ದ. ನಿಶಬ್ದವೇ ನಿನಗಿರದೆ ಹೋದ್ರ ಶಬ್ದಕ್ಕೆ ಆಧಾರ ಇಲ್ಲ. ಅಂಥ ನಿಶಬ್ದ ಅನಂತ. ಅಂಥ ನಿಶಬ್ದವನ್ನ ನೀ ಅಳತಿ ಮಾಡಕ್ಕಾಗಲ್ಲ. ಅಂಥ ನಿಶಬ್ದವನ್ನ, ಅಂಥ ನಿಶಬ್ದದ ಸ್ವರೂಪವನ್ನ ನೀ ಹೇಳಕ್ಕಾಗಲ್ಲ. ಅಂಥ ನಿಶಬ್ದದ ಸ್ವರೂಪವನ್ನ ನೀ ಉಪಮಾ ಕೊಟ್ಟು ತಿಳಿಸಕ್ಕಾಗಲ್ಲ. ಅಂಥ ನಿಶಬ್ದದ ಸ್ಥಿತಿಯನ್ನ ನೀನು ಗಮನಕ್ಕೆ ತಂದು ಕೊಡಕ್ಕಾಗಲ್ಲ. ನೀ ಎಷ್ಟತ್ತಿದ್ರು ಆ ನಿಶಬ್ದವನ್ನ, ಅನಂತವನ್ನ ಅನಂತನಾಗಿ ಅನುಭವಿಸಬೇಕಲ್ಲ. ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಎರಡು ಶಬ್ದರಹಿತ ಪ್ರದೇಶದ ಮಧ್ಯದಲ್ಲಿ ಶಬ್ದ ನನಗ ತೋರ್ತೈತಿ. ಹಾಗೆ ರುಚಿಯೂ ಕೂಡ. ಜಗತ್ತಂದ್ರೇನು? ಜಗತ್ತಂದ್ರ 5 ವಿಷಯಗಳಿಂದ ಕೂಡೈತಿ. ಒಂದು ಶಬ್ದ ಐತಿ, ಒಂದು ಸ್ಪರ್ಶ ಐತಿ, ಒಂದು ರೂಪ ಐತಿ, ಒಂದು ರಸ ಐತಿ, ಮತ್ತೊಂದು ಗಂಧ ಐತಿ. ಈ 5ರಿಂದ ನನಗ ಈ ಜಗತ್ತು ತೋರಕಚ್ಚೈತಲ್ಲ ಹೊರತಾಗಿ ಈ 5 ಬಿಟ್ರೆ ಈ ಜಗತ್ ಐತನ್ನಕ್ಕೇನು ಆಧಾರವೇ ಇಲ್ಲ. ನೀ ಶಬ್ದವನ್ನ ಮೀರಿ ಅಥವಾ ಶಬ್ದ ಇರ್ಲಾರ್ದಂಗ ಈ ಜಗತ್ತು ತಿಳ್ಕೊಳಕತ್ತೈತೇನು? ರೂಪ ಇರ್ಲಾರ್ದಂಗ ಈ ಜಗತ್ತು ನಿನಗ ಅನುಭವಕ್ಕೆ ಬರ್ತೈತೇನು? ರಸ ಗಂಧ ಇವುಗಳು ಇರ್ಲಾರ್ದಂಗ ನಿನಗೆ ಈ ಜಗತ್ತು ಪಡಿ ಪದಾರ್ಥಗಳ ಅನುಭವಕ್ಕೆ ಬರ್ತವೇನು? ಸ್ಪರ್ಶತೆಯನ್ನ ತೆಗೆದಾಕಿದ್ರೆ ಈ ಜಗತ್ತಿಗೆ ಅಸ್ತಿತ್ವ ಐತೇನು? ಇಂಥ 5 ವಿಷಯಗಳಿಂದ ಕೂಡಿ ಈ ಜಗತ್ತಿನ ನಿರ್ಮಾಣ ಆಗೈತಲ್ಲದ ಹೊರತಾಗಿ ಇಂಥ 5 ವಿಷಯಗಳು ಹುಟ್ಟದಕ್ಕಿಂತ ಮೊದಲು 5 ವಿಷಯಕ್ಕೆ ಅತೀತವಾದದ್ದೈತಿ. ಈ 5 ವಿಷಯಗಳ ಅಂತ್ಯಕಾಲದಲ್ಲಿಯೂ ಅದಕ್ಕೆ ಅತೀತವಾದದ್ದೈತಿ. ಅದು ಸ್ವಯಂ ನಿನಗ ಗೊತ್ತೈತಿ. ಇದನ್ನ ಶಾಸ್ತ್ರಗಳು ಹೇಳ್ಬೇಕಾಗಿಲ್ಲ, ಪುರಾಣಗಳು ಹೇಳ್ಬೇಕಾಗಿಲ್ಲ, ಸಂತರು ಬಂದ ನಿನಗೆ ಹೇಳ್ಬೇಕಾಗಿಲ್ಲ. ಇದು ನಿನ್ನದೇ ಸ್ಥಿತಿ. ನೀನ ನಿಶಬ್ದವನ್ನ ಅನುಭವಿಸಿದಿ, ನೀನ ನಿಶಬ್ದವನ್ನ ನೋಡಿದಿ, ನೀನ ನಿಶಬ್ದದ ಆಧಾರದಲ್ಲಿ ಶಬ್ದವನ್ನ ಕಂಡಿದಿ. ಹಂಗ ರುಚಿ ನಿನಗೆ ಯಾವುದರ ರುಚಿ ಹತ್ತಬೇಕಾಗಿತ್ತಂದ್ರ ನಿನ್ನ ನಾಲಿಗೆ ರುಚಿರಹಿತವಾಗಿರ್ಬೇಕು.
ನಿನ್ನ ನಾಲಿಗೆಗೆ ಯಾವುದರ ಒಂದು ರುಚಿ ಇತ್ತು ಅಂದ್ರ ಇನ್ನೊಂದರ ರುಚಿ ನಿನಗೆ ಹಂಗ ತಿಳಿತೈತಿ. ರುಚಿ ನಿನಗ ತೋರ್ತಾ ಇರೋದು ರುಚಿಗಿನ್ನ ಮೊದಲು ಅಂದ್ರ ಆ ರಸ ನಿನ್ನ ನಾಲಿಗೆಗೆ ಹತ್ತದಗಿನ್ನ ಮೊದಲು ರುಚಿ ಇಲ್ಲ. ನಿನ್ನ ನಾಲಿಗೆಗತ್ತಿ ಆ ರುಚಿ ಹೋದ ನಂತರ ಕರಗಿದ ನಂತರವೂ ನಾಲಿಗೆಯಲ್ಲಿ ರುಚಿ ಇಲ್ಲ. ಆ ನಾಲಿಗೆ ರುಚಿರಹಿತ ಪ್ರದೇಶ. ಆದ್ರ ರುಚಿರಹಿತ ಪ್ರದೇಶದಿಂದ ನೀನು ರುಚಿಯನ್ನ ಗ್ರಹಿಸ್ತೀರಿ. ಹಿಂಗ ನಿನ್ನ ನಾಲಿಗೆಗೆ ಸಿಕ್ಕ ರುಚಿ ಅದು ವ್ಯಾಪಕ. ಆ ನಾಲಿಗೆಯಲ್ಲಿರುವ ರುಚಿಯನ್ನ ಗ್ರಹಿಸುವ ಅಥವಾ ರುಚಿಯನ್ನ ನಿನಗ ಎದ್ದು ಕಾಣಿಸ್ತಲ್ಲ, ಆ ಅನುಭವ ರುಚಿರಹಿತ. ಅಂಥ ರುಚಿರಹಿತವಾದದ್ದು ವ್ಯಾಪಕ. ರುಚಿ ಅಪೇಕ್ಷಿತ ವ್ಯಾಪಕ. ಹಾಗೇ ವಾಸನ. ನೀನು ಯಾವುದರ ದುರ್ವಾಸನ ಸುವಾಸನ ಅಂತ ಬಂದದ್ದು ನಿನಗ, ನೀನು ಎರಡನ್ನು ಗುರುತಿಸಿದ್ದು ಕೂಡ ನೀನು ವಾಸನ ರಹಿತ ಸ್ಥಿತಿಯಲ್ಲಿ ಇದ್ದ ಅನುಭವ ಕಾರಣದಿಂದಾಗಿ ಆ ವಾಸನೆಗಳನ್ನ ನೀ ಗುರುತಿಸಿಯಲ್ಲ ಹೊರತಾಗಿ ಆ ವಾಸನೆಗಳನ್ನ ವಾಸನೆಗಳಿಂದ ಗುರುತಿಸಿಲ್ಲ. ಆ ವಾಸನಾರಹಿತವಾದದ್ದರ ಅನುಭವ ನಿನಗೈತಿ. ಎಲ್ಲಾ ವಾಸನೆಗಳು ವಾಸನ ರಹಿತ ಸ್ಥಿತಿಯಲ್ಲಿ ನಿನಗ ತೋರ್ತವಲ್ಲ ಹೊರತಾಗಿ ನಿನಗ ವಾಸನೆಗಳಿಂದ ವಾಸನೆಗಳನ್ನ ಕಂಡುಹಿಡಿಲಿಕ್ಕಾಗೋದಿಲ್ಲ. ಅಂತ ವಾಸನೆಗಳು ಹುಟ್ಟಿದ್ದು ಆ ವಾಸನೆಯಿಲ್ಲದ ಜಾಗದಲ್ಲಿ. ಅಂಥ ವಾಸನೆಗಳು ಅಂತ್ಯಗೊಂಡದ್ದು ಅದ ವಾಸನೆ ಇಲ್ಲದ ಜಾಗದಲ್ಲಿ ಅಂತ್ಯಗೊಂಡವು. ಶಬ್ದ ನಿಶಬ್ದದಲ್ಲಿ